ಬೇರೆ ಸ್ಟೇಟಿಗೆ ಹೋದಾಗ ಕನ್ನಡದವ್ರು ಸಿಕ್ಕಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅದ್ರಲ್ಲೂ ನಮ್ಮೂರವರೇ ಸಿಕ್ಕುದು ಅಂದ್ರೆ ಬಹಳ ಖುಷಿ ಆಗತ್ತೆ. ನೋಡಿ ಇವರೆಲ್ಲ ನಮ್ ಶಿವಮೊಗ್ಗದವ್ರೆ. ಲೇಹ್ ಲದಾಖ್ ಮುಗಿಸ್ಕೊಂಡು ಕಾಶ್ಮೀರ್ ನೋಡಕ್ ಬಂದಿದ್ದಾರೆ. ನಾನೀಗ ಲಾಲ್ ಚೌಕ್ ಇಂದ ಡಲ್ ಗೇಟ್ಗೆ ಹೋಗ್ತಾ ಇದ್ದೀನಿ. ಡಾಲ್ ಗೇಟ್ ಅಂದ್ರೆ ಈಗ ಮೊನ್ನೆ ಹೋಗಿದ್ವಲ್ಲ ದಾಲ್ ಸರೋವರ ಹತ್ರ ಡಾಲ್ ಗೇಟ್. ಅಲ್ಲಿ ಅಲ್ಲಿಂದ ಅನಂತ್ನಾಗ್ ಸ್ಟಾಪಿಗೆ ಹೋಗ್ಬೇಕು. ಈಗ ನಾವು ಹೋಗ್ತಾ ಇರೋದು ಪಹಲ್ಗಾಮ್ ಸೈಡಿಗೆ. ಇದು ಡಾಲ್ ಗೇಟ್ ಅಲ್ಲಿ ಇದೀವಿ ಈಗ. ಇಲ್ಲಿಗೆ ಶೇರಿಂಗ್ ಆಟೋ ಲಾಲ್ ಚೌಕ್ ಇಂದ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಸರ್ಕಲ್ ಕಾಣಿಸ್ತಿದೆಯಲ್ಲ, ಸರ್ಕಲ್ ಇಂದ ಸೀದಾ ಹೋದ್ರೆ ದಾಲ್ ಸರೋವರ, ಲೆಫ್ಟಿಗೆ ಹೋದ್ರೆ ಲಾಲ್ ಚೌಕ್. ಲಾಲ್ ಚೌಕ್ ಇಂದ ಇಲ್ಲಿಗೆ 20 ರೂಪಾಯಿ ತಗೊಂತಾರೆ. ಮತ್ತೆ ಇಲ್ಲಿಂದ 60 ಕಿಲೋಮೀಟರ್ ಶೇರಿಂಗ್ ಗಾಡಿಗಳು ಸಿಗತ್ತೆ. ಈ ತರ ಇಲ್ಲಿಂದ 60 ಕಿಲೋಮೀಟರ್ಸ್ ಆಗತ್ತೆ ಅನಂತ್ನಾಗ್ ಸ್ಟಾಪಿಗೆ 120 ರೂಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿಂದ. ಇದು ಅನಂತ್ನಾಗ್ ಸ್ಟಾಪ್ ಅಲ್ಲಿ ಇದೀವಿ. ಈಗ ಅನಂತ್ನಾಗ್ ಸ್ಟಾಪ್ ಅಲ್ಲಿ ಇಲ್ಲಿ ಇಳಿದ್ವಿ. ಇಲ್ಲಿಂದ ಹಿಂಗೆ ಬಂದು ಎದುರುಗಡೆ ಕಾಣಿಸ್ತಿದೆಯಲ್ಲ ಹಂಗಾಸಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರೆ ಅಲ್ಲಿ ಶೇರಿಂಗ್ ಟ್ಯಾಕ್ಸಿ ಸಿಗತ್ತೆ. ಗೊತ್ತಾಗಿಲ್ಲ ಅಂದ್ರೆ ಯಾರಿಗಾರ ಕೇಳ್ಬೋದು, ಪಹಲ್ಗಾಮಿಗೆ ಹೋಗೋದ್ ಶೇರಿಂಗ್ ಟ್ಯಾಕ್ಸಿ ಎಲ್ಲಿ ಅಂತ ಕೇಳಿದ್ರೆ ತೋರಿಸ್ತಾರೆ ಹಿಂಗೆ ಎದುರುಗಡೆ ಹೋಗ್ಬೇಕು ಅಂತ. ಇಲ್ಲಿಂದನೇ ಶೇರಿಂಗ್ ಗಾಡಿ ಪಹಲ್ಗಾಮಿಗೆ ಸಿಗೋದು. ಇಲ್ಲಿಂದ ಪಹಲ್ಗಾಮಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತೆ ವಾಪಸ್ ಬರ್ತಾ ಪಹಲ್ಗಾಮಿಂದ ನೀವು ಇದೇ ಜಾಗಕ್ಕೆ ಬಂದು ಇಲ್ಲಿಂದನೇ ವಾಪಸ್ ಶ್ರೀನಗರ್ಗೆ ಶೇರಿಂಗ್ ಗಾಡಿ ತಗೊಬೇಕು. ನೀವು ಯಾವಾಗ್ಲೂ ಗಾಡಿ ಹತ್ತಕ್ಕೂ ಮುಂಚೆ ಗಾಡಿ ನಂಬರ್ ಪ್ಲೇಟ್ ಸಮೇತ ಒಂದು ಫೋಟೋ ಹೊಡ್ಕೊಬೇಕು. ಗಾಡಿ ಹತ್ತಿ ಇಳಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಫೋಟೋ ಡಿಲೀಟ್ ಮಾಡ್ಬೇಕು. ನಾನ್ ಯಾವಾಗ್ಲೂ ಹಿಂಗೆ ಮಾಡೋದು, ಸೇಫ್ಟಿ ಪರ್ಪಸ್. ಮತ್ತೆ ರೂಮಿಂದ ಹೊರಗೆ ಬರ್ಬೇಕಾದ್ರೆ ಬ್ಯಾಗಿಂದ ಒಂದು ಫೋಟೋ ಹೊಡೆದಿರ್ತೀನಿ. ಏನಕ್ಕೆ ಅಂದ್ರೆ ಅವ್ರ ಹತ್ರ ಒಂದು ಅಡಿಷನಲ್ ಕೀ ಇರುತ್ತೆ. ಹಂಗಾಗಿ ಇಲ್ಲಿ ಚೆಕಿಂಗ್ ನಡೀತಾ ಇದೆ, ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ. ಎಲ್ಲರೂ ಇಳಿಬೇಕು. ಅಮರ್ನಾಥ್ಗೆ ಹೋಗೋದಕ್ಕೂ ಇಲ್ಲೇ ಬೇಸ್ ಕ್ಯಾಂಪ್ ಇದು. RFID ಕಾರ್ಡ್ ಇಲ್ಲೇ ಕೊಡೋದು. ನಾವು ಯಾತ್ರಿ ಪರ್ಮಿಟ್ ತಗೊಂಡ್ಬಂದು ಇಲ್ಲಿ ತೋರ್ಸಿದ್ರೆ RFID ಕಾರ್ಡ್ ಕೊಡ್ತಾರೆ. ನಾನೀಗ ಪಹಲ್ಗಾಮ್ ಅಲ್ಲಿ ಇದ್ದೀನಿ. ಇಲ್ಲಿ ಪಹಲ್ಗಾಮ್ ಅಲ್ಲಿ ಇಂಪಾರ್ಟೆಂಟ್ 3 ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ ABC ಅಂತ. ಎ ಅಂದ್ರೆ ಅರು ವ್ಯಾಲಿ, ಬಿ ಅಂದ್ರೆ ಬೇತಾಬ್ ವ್ಯಾಲಿ, ಸಿ ಅಂದ್ರೆ ಚನ್ನನ್ವಾಡಿ. ಇವು ಮೇನ್ 3 ಇಂಪಾರ್ಟೆಂಟ್ ಪ್ಲೇಸಸ್ ನೋಡೋ ಅಂತದ್ದು. ಇದ್ರಲ್ಲಿ ಈಗ ಓಪನ್ ಇರೋದು ಬರೀ ಬೇತಾಬ್ ವ್ಯಾಲಿ ಒಂದೇ. ಪಾಯಿಂಟ್ ಬೇತಾಬ್ ಬಿಗೆ 1200 ರೂಪಾಯಿ. ನಿಮಗೆಲ್ಲ ಈಗ ಹಾಕ್ತೀನಿ ಸ್ಕ್ರೀನ್ ಅಲ್ಲಿ ಪ್ರೈಸ್ ಲಿಸ್ಟ್. ಒಂದೊಂದು ಪಾಯಿಂಟ್ ಒಂದೊಂದು ರೇಟ್ ಇದೆ. ಇಲ್ಲಿ ಬಂದ್ಮೇಲೆ ಆಕ್ಚುಲಿ 4 to 5 ಮೆಂಬರ್ಸ್ ಬಂದ್ರೆ ಬಹಳ ಒಳ್ಳೇದು. ಶೇರಿಂಗ್ ಈಸಿ ಆಗತ್ತೆ. ಒಬ್ಬೊಬ್ರೆ ಬಂದ್ರೆ ಒಬ್ರೇ ಹೋಗ್ಬೇಕಾಗತ್ತೆ. ಈ ತರ ನಂತರ ಗಾಡಿಯಲ್ಲಿ ಬೇತಾಬ್ ವ್ಯಾಲಿಗೆ 1200 ರೂಪಾಯಿ ಅವ್ರದ್ದು ಫಿಕ್ಸ್ ಇರುತ್ತೆ. ಅವ್ರ ಲೀಸ್ಟ್ ತೋರ್ಸಿದ್ರು, ಆ ಲೀಸ್ಟ್ ನಾನು ನಿಮಗೆ ಡಿಸ್ಪ್ಲೇ ಹಾಕ್ತೀನಿ. ಈಗ ಇದ್ರ ಪ್ರಕಾರನೇ ಅವರು ಚಾರ್ಜಸ್ ಮಾಡ್ತಾರೆ. ನಾನು ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬಾರ್ಗೇನ್ ಮಾಡಿ ಎಲ್ಲ ಓಕೆ ಆದ್ಮೇಲೆ 1300ಗೆ ಓಕೆ ಮಾಡೀನಿ. ಬೇತಾಬ್ ವ್ಯಾಲಿ ಬಂದಿದ್ದೀವಿ. ಬೇತಾಬ್ ವ್ಯಾಲಿಯಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್ ಇದೆ. ಇದು ವಾಟರ್ ಫಾಲು, ಐಲ್ಯಾಂಡ್, ರಿವರ್ ಕ್ರಾಸಿಂಗು, ಲವರ್ಸ್ ಪಾಯಿಂಟು, ವ್ಯೂ ಪಾಯಿಂಟು, ಬಜರಂಗಿ ಬಾಯಿಜಾನ್ ಅದೇ ಶೂಟಿಂಗ್ ನಡೀತಲ್ಲ ಅಲ್ಲಿ, ಇದೆಲ್ಲ ಪ್ಲೇಸಸ್ ಇರುತ್ತೆ. ಬೇಕಾದ್ರೆ ಹೋಗ್ಬೋದು. ಅದೇ ಕುದುರೆಯಲ್ಲಿ ಸೈಕ್ಲಿಂಗು ಎಲ್ಲ ಇದೆ ಬೇತಾಬ್ ವ್ಯಾಲಿಯಲ್ಲಿ. ಟಿಕೆಟು 100 ರೂಪಾಯಿ ಒಬ್ರಿಗೆ. ₹50 ಅಂತೆ ಇದ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳಕ್ಕೆ. ಭುಜದ ಮೇಲೆ ಇಡ್ತಾರಂತೆ. ನಮ್ಮೂರಲ್ಲೆಲ್ಲ ಹಿಂಗ ಅಂದ್ರೆ ಸಾಕು, ಡಿಚ್ಚಿ ಹೊಡಿಯಕ್ ಬರ್ತಾವೆ. ಇದೇನು ಇಲ್ಲ. ಅಲ್ಲಿ ವ್ಯಾಲಿ ಎಲ್ಲ ತೋರ್ಸೋದಿಕ್ಕೆ ಅಲ್ಲಿ ಮೇಲ್ಗಡೆ ತೋರ್ಸೋದಲ್ಲ 1800 ರೂಪಾಯಿ ಹೇಳ್ದ.
ಈಗ ಹೊರಗಡೆ 800 ರೂಪಾಯಿ ಹೇಳಿದಾರೆ ಅನ್ನೋದಕ್ಕೆ ಈಗ 1000 ರೂಪಾಯಿ ಅಂತಾನೆ. ಫೈನಲ್ ಆಗಿ 800 ರೂಪಾಯಿಗೆ ಓಕೆ ಆಗಿದೆ. ಡೌನ್ ಅಲ್ಲಿ ಇದ್ದಾಗ ಹಿಂದಕ್ಕೆ ಬಗ್ಬೇಕು, ಅಪ್ಪಲ್ಲಿದ್ದಾಗ ಮುಂದಕ್ಕೆ ಬಗ್ಬೇಕು. ಇಲ್ಲಿಂದ ಬರ್ಬೇಕಿತ್ತು, ಕೆಸರು ಜಾಸ್ತಿ ಇರೋದ್ರಿಂದ ಮೇಲ್ಗಡೆಯಿಂದ ಬಂದ್ವಿ. घोड़े का नाम टाइगर है, ಕುದುರೆ ಹೆಸರು ಟೈಗರ್ ಅಂತೆ. ಚಲೋ ಟೈಗರ್ ಚಲೋ. कैंपिंग लगी हुई है ना, हाँ इससे फोन लोग रहता है। ये शेफर्ड वैली अंत है। हमारा गांव में कुरबास बोलता है उसको। हाँ या वो बकरी सभी पालते हैं ना, उसको। कुरबास लोग रहते हैं। हाँ हाँ 6 मंथ ये यहाँ रहता है। हाँ 6 मंथ ಜಮ್ಮು में रहता है। 6 ತಿಂಗಳು ಇಲ್ಲಿರ್ತಾರೆ, 6 ತಿಂಗಳು ಜಮ್ಮು ಹೋಗ್ತಾರಂತೆ. ಒಂದು ಬಂಡೆ ಏನಾದ್ರು ಅಲ್ಲಿಂದ ಉಳ್ಕೊಂಡ್ಬಂತು ಅಂದ್ರೆ ಸೀದಾ ನಮ್ಮ ಮೇಲೆ ಬರುತ್ತೆ. ಯಾ ಭಯ್ಯ? ಹಾ ಹಾ ಅಲ್ಲಿ ಮೇಲೆ ಕ್ಯಾಂಪ್ ಮಾಡಿ ಇಟ್ಕೊಂಡಿರಲ್ಲ ಅವ್ರು, ಅಲ್ಲೇ ಇರ್ತಾರಂತೆ. ಇದು ನಾಗ್ ವ್ಯಾಲಿ ಅಂತೆ. ಈಗ ನಾವು ಹಾ ಹಾ ಬಾ 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 ಕುರಿಗಳು ನೋಡಿ ಒಂದೊಂದು ಭಯ್ಯ ಉಧರ್ ಲೇಕೆ ಚಲೋ ಬಕ್ರೆ ಕೆ ಪಾಸ್. ನೋಡಿ ಎಷ್ಟು ಚೆನ್ನಾಗಿದೆ ಕುರಿ ಮೇಕೆ. ಬಾ ಬಾ ಶಿಪ್. नाग वैली, हाँ ये चश्मा निकलता है यहाँ पे सर। कश्मीरी में नाग बोलते हैं चश्मे को, हाँ ना कि नाग दूसरा सांप वाले नाग को नहीं बोलते, चश्मे को बोलते हैं सर। हाँ हाँ ये नाग वैली है, यहाँ से ग्राउंड वाटर निकलता है। ಇದು ನಾಗ್ ವ್ಯಾಲಿ ಅಂತ. ये विंटर में 24 मतलब 12 महीने रहता है सर। हाँ तो ये मतलब पीने 12 ತಿಂಗಳು ಇರುತ್ತಂತೆ, ಕುಡಿಯಕ್ಕೆ ये पीने की ಸುರಕ್ಷಿತವಾಗಿದೆಯಂತೆ. ये जो बेताब वैली नाम पड़ा है ना, हाँ ये मूवी के बाद पड़ा है सर। कौन सा मूवी भैया? बेताब मूवी। ಬೇತಾಬ್ ಮೂವಿ. ಬೇತಾಬ್ ಮೂವಿಯಿಂದ ಹೆಸರು ಬಂತಂತೆ ಬೇತಾಬ್ ವ್ಯಾಲಿ ಅಂತ. ಅದ್ರ ಕಡೆಯಿಂದ ಮೂವಿ ಕಡೆಯಿಂದ ಹೆಸರು ಬಂದಿರೋದು. ಮುಂಚೆ ಇದ್ರ ಹೆಸರು ಹಜನ್ ವ್ಯಾಲಿ. ಹಾ ಹಾ ಇದಕ್ಕೆ ಹಿಂದಿಯಲ್ಲಿ ಪೈನ್ ಕೋನ್ ಅಂತಾರಂತೆ. ನಾವ್ ಇದನ್ನ ದೃಷ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಇದಕ್ಕೆಲ್ಲ ಕಟ್ಬಿಟ್ಟು ದೃಷ್ಟಿ ಮಾಡ್ತಾರಲ್ಲ, ಇದೆಲ್ಲ ಅದೇ ಮರ ನೋಡಿ. ಇಲ್ಲಿಂದ ವ್ಯೂ ಪಾಯಿಂಟ್ ಸ್ಟಾರ್ಟ್ ಆಗತ್ತಂತೆ. ಎಷ್ಟು ಕ್ರಿಟಿಕಲ್ ಇದೆ ಅಂದ್ರೆ ತುದಿಯಲ್ಲಿ ನೋಡಿ, ಚೂರು ಸ್ಲಿಪ್ ಆಯ್ತು ಅಂದ್ರೆ ಕೆಳಗಡೆ. ये पहलगाम का लास्ट का गांव है सर, यहाँ से ऊपर आबादी नहीं है। ಹಾ ಪಹಲ್ಗಾಮ್ ಇಂದು ಲಾಸ್ಟ್ ಪಾಯಿಂಟ್ ಅಂತೆ. हाँ जो गांव है ना लास्ट का गांव, वो अमरनाथ को जाता है ना, कैसे जाने का? इसी रोड से जाता है, हाँ इसी गांव से होके ಹಿಂಗೆ ಈ ಊರಿಂದ ಹಿಂಗೆ ಹೋಗತ್ತಂತೆ. बैक में देखो रोड है, ಅಲ್ಲಿ ರೋಡ್ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ರೋಡ್. ಅಲ್ಲಿಂದ ಬಂದು ಅಮರ್ನಾಥ್ ಹಿಂಗೆ ಹೋಗ್ತಾರಂತೆ. ಇದು ಗ್ರೀನ್ ಟಾಪ್ ಅಂತಾರೆ ಇದಕ್ಕೆ, ವ್ಯೂ ಪಾಯಿಂಟ್. ಇದೂನು तो वही थी वैसे। इधर ये जो जगह है सर, इसको ग्रीन टॉप बोलते हैं। ಇದಕ್ಕೆ ಗ್ರೀನ್ ಟಾಪ್ ಅಂತಾರಂತೆ. इसमें बजरंगी भाईजान की मूवी, ಬಜರಂಗಿ ಭಾईजान ಮೂವಿ ಶಾರ್ಟ್ಸ್ ಎಲ್ಲ ತೆಗ್ದಿದ್ರಲ್ಲ, इधर भी ಇಲ್ಲೇ हुए, ಅಂತೆ. इसीलिए इसको बोलते हैं आप बजरंगी भाईजान। ಅದಕ್ಕೆ ಈ ಹೆಸರು ಬಜರಂಗಿ ಭಾईजान ಅಂತ ಚೇಂಜ್ ಮಾಡ್ಯಾರಂತೆ. ಇಳಿ ಹೋಗ್ಬೇಕಾದ್ರೆ ಹಿಂದಕ್ಕಿರ್ಬೇಕು, ಹತ್ತ ಹೋಗ್ಬೇಕಾದ್ರೆ ಮುಂದಕ್ಕಿರ್ಬೇಕು. ಯಾಕಂದ್ರೆ ಕುದುರೆಗೆ ವೈಟ್ ಬ್ಯಾಲೆನ್ಸ್ ಆಗ್ಬೇಕಲ್ಲ, ಹಂಗಾಗಿ. ಟೈಗರ್ ಅಲ್ಲೂ ಲೇಕೆ ಚಲೋ. ಇನ್ನು ಇಳಿದು ಅಲ್ಲಿ ಹೋಗ್ಬೇಕು ನಾವೀಗ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. डरना नहीं है सर, सीधा अगर दिख रहे तो कोई बात नहीं है, हाँ लेकिन डरना नहीं है। ओके टाइगर. ನೀರಲ್ಲಿ ಬೂಟ್ ನೆನೆಯುತ್ತೆ ಅಂದ್ರು, ನಾನು ಮೇಲೆ ಎತ್ಕೊಂಡಿನಿ, ಹೆದರಬೇಡ್ರಿ ಅಂತ ಅಂದಿದ್ದಾರೆ.
टाइगर है तो डरने का क्या. ಮುಗೀತು ರೈಡು, ಕರ್ಕೊಂಡೋಗಿ ಬಿಡಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಆಟ ಆಡೋದೆಲ್ಲ ಇದೆ ನೋಡಿ, ರೋಪಿಂದೆಲ್ಲ ಇದೆ, ಆಡ್ತಾ ಇದ್ದಾರೆ. ಆಡೋಕ್ಕೆ ಇಂಟ್ರೆಸ್ಟ್ ಇರೋರು ಆಡ್ಬೋದು. ಮಕ್ಳಿಗೆ ಪಾರ್ಕ್, ಜಿಪ್ ಲೈನ್. ಹಾಂ, ಜಿಪ್ ಲೈನ್ ಸೈಕಲ್ ನಿಂದು ಇದೆ ನೋಡಿ. Uite, mai e și să îmi bag, real m-am întâlnit. Gărea. Ce mi-ai aici? Vezi baga nu mi știu. ಜಿಪ್ ಲೈನ್. ಈ ಲೆದರ್ ಪಾರ್ಕಿಗೆ ಬಂದಿದ್ದೀವಿ ಈಗ. ಟಿಕೆಟು 30 ರೂಪಾಯಿ ತಗೊಂಡಿದ್ದಾರೆ. ದೊಡ್ಡ ಪಾರ್ಕ್ ಇದು. ಇಲ್ಲಿ ಪಹಲ್ಗಾಮು ಹೆಚ್ಚು ಕಮ್ಮಿ ಒಂದು 2 to 3 days ಸುತ್ತುವಂಥ ಪ್ಲೇಸಸ್ಗಳಿದೆ. ಬಂದು ಸ್ಟೇ ಆಗಿ ಆರಾಮಾಗಿ ಸುತ್ತಬೋದು. ಶ್ರೀನಗರಿಂದ ವೆಹಿಕಲ್ ಮಾಡ್ಕೊಂಡ್ಬಂದು ಇಲ್ಲಿ ಸುತ್ತೀವಿ ಅಂದರೆ ಇಲ್ಲಿ ಸುತ್ತಕ್ಕೆ ಬಿಡಲ್ಲ. ಇಲ್ಲಿ ಸಪ್ರೇಟ್ ವೆಹಿಕಲ್ ಮಾಡ್ಕೊಬೇಕು. ಲೋಕಲ್ ಸೀನ್ಸ್ಗೆ ಸಪ್ರೇಟ್ ವೆಹಿಕಲ್ ಬರುತ್ತೆ. ಅದೇ ವೆಹಿಕಲ್ನ ಬುಕ್ ಮಾಡ್ಕೊಂಡು ನೀವು ಸುತ್ತಬೇಕಾಗಿ ಬರುತ್ತೆ.